ಚಿತ್ರದ ಕಥೆಯನ್ನೇ ಮೀರಿಸುತ್ತೆ ಮರ್ಡರ್. ಮೇಘಾಲಯದಲ್ಲಿ ನಡೀತು ಮರ್ಡರ್. ಬಾನಲ್ಲೇ ಮಧುಚಂದ್ರಕೆ ಚಿತ್ರ ನೋಡಿರಬೇಕು ಅಲ್ವಾ? 1992ರಲ್ಲಿ ತೆರೆ ಕಂಡ ಚಿತ್ರ. ಆಗಿನ ಕಾಲದಲ್ಲಿ ಹಿಟ್ ಚಿತ್ರವೂ ಹೌದು. ಸಾಕಷ್ಟು ಸದ್ದು ಮಾಡಿತ್ತು. ಸದ್ಯ ಅದೇ ಕಥೆ ರಿಯಲ್ ಲೈಫ್ನಲ್ಲೂ ರಿಪೀಟ್ ಆಗಿದೆ. ಕ್ಲೈಮ್ಯಾಕ್ಸ್ ಅಂತೂ ಪಕ್ಕಾ ಅದೇ ಸಿನಿಮಾದ ಥರ ಇದೆ. ಪ್ರೀತಿಸಿ ಮದುವೆಯಾದ ನಾಯಕ ನಾಯಕಿ ಹನಿಮೂನ್ಗಾಗಿ ಬೆಂಗಳೂರಿನಿಂದ ಕುಲುಮಾನಾಲಿಗೆ ಹೋಗ್ತಾರೆ. ಅಲ್ಲಿ ತನ್ನ ಪತ್ನಿಯನ್ನೇ ಪ್ರಪಾತಕ್ಕೆ ತಳ್ಳಿ ಸಾಯಿಸ್ತಾನೆ. ತಾನೇ ಮಾಡಿದ್ದು ಅಂತ ಯಾರಿಗೂ ಗೊತ್ತೇ ಆಗೋದಿಲ್ಲ. ಆ ಪ್ರಕರಣದಲ್ಲಿ ತನಿಖೆಯೆಲ್ಲ ನಡೆದ್ರೂ ಯಾವುದೇ ಒಂದು ಸುಳಿವು ಪೊಲೀಸರಿಗೆ ಸಿಕ್ಕಿರಲಿಲ್ಲ. ಆದರೆ ಕ್ಲೈಮ್ಯಾಕ್ಸ್ನಲ್ಲಿ ನಾಯಕ ತಗಲು ಹಾಕಿಕೊಳ್ತಾನೆ. ಹೇಗೆ ಅಂದರೆ, ಮೊದಲು ರೈಲಿನಲ್ಲಿ 2 ಟಿಕೆಟ್ ಬುಕ್ ಮಾಡಿಕೊಂಡಿರ್ತಾರೆ. ಆದರೆ ವಾಪಸ್ ಬರುವಾಗ ಕೇವಲ 1 ಟಿಕೆಟ್ ಬುಕ್ ಮಾಡಿಕೊಂಡಿರ್ತಾನೆ. ಇಷ್ಟು ಸಾಕಲ್ವ ನಮ್ಮ ಪೊಲೀಸರಿಗೆ? ಕೊಲೆ ಮಾಡಿದ್ದು ಪತಿಯೇ ಅನ್ನೋದು ಗೊತ್ತಾಗಿ ಹೋಗುತ್ತದೆ. ಇಲ್ಲಿ ನಿಜ ಜೀವನದಲ್ಲೂ ಥೇಟ್ ಅಂತಹದ್ದೇ ಕತೆ ನಡೆದು ಹೋಗಿದೆ. ಮದುವೆಯಾದ ಬಳಿಕ ಸಂಚು ರೂಪಿಸಿದ್ದ ಪತ್ನಿ ಹನಿಮೂನ್ಗೆ ಹೋಗೋಣ ಎಂದವಳೆ ಕಥೆ ಮುಗಿಸಿದಳು. ಇಲ್ಲಿ ಮೇಘಾಲಯಕ್ಕೆ ಹನಿಮೂನ್ಗೆ ಹೋದ ಇಂದೋರ್ ಮೂಲದ ನಿವಾಸಿ ಸೋನಂ ಎಂಬಾಕೆ ಪತಿ ರಾಜ ರಘುವಂಶಿ ಅವರನ್ನ ಪ್ರಿಯಕರ್ನ ಜೊತೆ ಸೇರಿಕೊಂಡು ಕೊಂದು ಹಾಕಿದ್ದಾಳೆ. ವಿವಾಹದ ನಂತರ ಮೇಘಾಲಯಕ್ಕೆ ಹೋಗಬೇಕು ಎಂದು ಪ್ಲಾನ್ ಮಾಡಿದ್ದೆ ಪತ್ನಿ ಸೋನಂ. ಇಂದೋರ್ನಿಂದ ಮೇಘಾಲಯದ ರಾಜಧಾನಿ ಶಿಲಾಂಗ್ಗೆ 2 ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ರು. ಮೇ 20, 2025ರಲ್ಲಿ ಬುಕ್ ಮಾಡಲಾಗಿತ್ತು. ಆದರೆ ರಿಟರ್ನ್ ಟಿಕೆಟ್ ಮಾತ್ರ ಬುಕ್ ಮಾಡಿರಲೇ ಇಲ್ಲ. ಮನೆಯವರು ಕೇಳಿದಾಗ ಮೇಘಾಲಯದಲ್ಲಿ ಚಿರಾಪುಂಜಿ ಸೇರಿದಂತೆ ಅನೇಕ ಸ್ಥಳಗಳನ್ನು ನೋಡಬೇಕಾಗಿದೆ. ಹಾಗಾಗಿ ಯಾವತ್ತೂ ವಾಪಸ್ ಬರ್ತೀವಿ ಎಂದು ಗ್ಯಾರಂಟಿಯಾಗಿ ಈಗಲೇ ಹೇಳೋಕ್ಕಾಗೋದಿಲ್ಲ. ಬಳಿಕ ಅಲ್ಲಿಂದಲೇ ಫ್ಲೈಟ್ ಬುಕ್ ಮಾಡಿಕೊಂಡು ಬರ್ತೇವೆ ಎಂದು ಹೇಳಿದ್ಲು. ಜೂನ್ 2ರಂದು ರಘುವಂಶಿ ಅವರ ಮೃತದೇಹ ಚಿರಾಪುಂಜಿಯ ಗ್ರಾಮವೊಂದರ ಬಳಿ ಬೆಟ್ಟದಲ್ಲಿ ಪತ್ತೆಯಾಗಿತ್ತು. ಆದರೆ ಪತ್ನಿಯ ಸುಳಿವೆ ಪೊಲೀಸರಿಗೆ ಸಿಕ್ಕಿರಲಿಲ್ಲ. ಪತಿ, ಪತ್ನಿ ಮತ್ತು ಅವನು ಕೊಲೆ ಮಾಡಿದ ನಂತರ ಜಾಲಿ. ಇಲ್ಲಿ ಜೂನ್ 8ರಂದು ಮಧ್ಯಪ್ರದೇಶದ ಗಾಜಿಯಾಪುರ್ನ ಹೊರವಲಯದಲ್ಲಿ ಡಾಬಾದಲ್ಲಿ ತನ್ನ ಬಾಯ್ ಫ್ರೆಂಡ್ ರಾಜ ಕುಶ್ವಾಹ ಎಂಬಾತನ ಜೊತೆ ಸೋನಂ ಕಾಣಿಸಿಕೊಂಡಿದ್ಲು. ಬೇರೊಬ್ಬ ಪುರುಷನ ಜೊತೆ ಕಾಣಿಸಿಕೊಂಡಿದ್ರಿಂದ ರಘುವಂಶಿ ಕುಟುಂಬದ ಸದಸ್ಯರಿಗೆ ಮಾಹಿತಿ ನೀಡಿದಾಗ ರಿಟರ್ನ್ ಟಿಕೆಟ್ ಬುಕ್ ಮಾಡದೇ ಇರೋದು ಬೆಳಕಿಗೆ ಬಂತು. ಆಗಲೇ ಪೊಲೀಸರಿಗೆ ಒಂದು ಸಣ್ಣ ಅನುಮಾನ ಬಂದಿತ್ತು. ಅಷ್ಟೇ ಅಲ್ಲದೆ ಎಲ್ಲ ಆಭರಣಗಳನ್ನು ಹನಿಮೂನ್ಗೆ ತೆಗೆದುಕೊಂಡು ಹೋಗೋಣ ಅಂತ ರಘುವಂಶಿಗೆ ಸೋನಂ ಪುಸಲಾಯಿಸಿದ್ಲು. ಇಲ್ಲಿ ಮೊದಲೇ ಪ್ಲಾನ್ ಮಾಡಿ ಬಾಯ್ ಫ್ರೆಂಡ್ ಜೊತೆ ಸೇರ್ಕೊಂಡು ಮೇಘಾಲಯದಲ್ಲಿ ಮರ್ಡರ್ ಮಾಡಿರೋದು ಬಹಿರಂಗವಾಗಿದೆ. ಅದೇನೇ ಇದ್ರೂ ಬಾನಲ್ಲೇ ಮಧುಚಂದ್ರಕೆ ಅನ್ನೋ ಚಿತ್ರದ ಕಥೆಯಂತೆಯೇ ಸಂಚು ರೂಪಿಸಿ ಹೊಂಚು ಹಾಕಿ ಮರ್ಡರ್ ಮಾಡಿರೋದನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಮಾಡಿದ್ದುಣ್ಣೋ ಮಾರಾಯ ಎನ್ನುವಂತೆ ಸೋನಂ ಮತ್ತು ಬಾಯ್ ಫ್ರೆಂಡ್ ರಾಜ ಪೊಲೀಸ್ ಅತಿಥಿಯಾಗಿದ್ದಾರೆ. ಇವರಿಗೆ ಸಹಾಯ ಮಾಡಿದ ಇತರರನ್ನು ಪೊಲೀಸರು ಬಂಧಿಸಿದ್ದಾರೆ. ಇತ್ತೀಚೆಗೆ ಯಾಕೋ ಮದುವೆಯ ನಂತರ ಸಂಬಂಧಗಳು ಮುರಿದು ಬೀಳ್ತಾ ಇರೋದನ್ನ ನೋಡಿದ್ರೆ ಈಗಿನ ಯುವ ಪಡೆ ಮದುವೆ ಆಗಬೇಕೋ ಅಥವಾ ಬೇಡವೋ ಅನ್ನೋ ಗೊಂದಲಗಳನ್ನು ಮತ್ತಷ್ಟು ಹೆಚ್ಚು ಮಾಡುವಂತೆ ಇವೆ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.